ಪೇಪರ್ ಲೀಕ್ ವಿಚಾರವನ್ನ ಯಾಕೆ ನಿರಂತರವಾಗಿ ತೋರಿಸ್ತಾ ಇದೆ ನ್ಯೂಸ್ 18 ಅಂದ್ರೆ ಮತ್ತೆಂದು ಈ ರೀತಿಯಾಗಿ ಆಗಬಾರ್ದು, ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಶಿಕ್ಷಣ ಇಲಾಖೆ, ಎಚ್ಚೆತ್ಕೊಂಡಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಇನ್ನಷ್ಟು ಮಾಹಿತಿಗಳು, ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ವೇಳೆ ಸಿಕ್ಕಂತ ಮಾಹಿತಿ ಆದ್ರೂ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಪ್ರಮುಖವಾಗಿ PUCಯ 2 ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿದು, SSLCಯ 1 ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಫೇವರಿಟ್ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರು ಎಡವಟ್ಟನ್ನ ಮಾಡಿದ್ದಾರಂತೆ. ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಎಡವಟ್ಟನ್ನ ಮಾಡಿದ್ದಾರೆ. ಎಡವಟ್ಟಲ್ಲ, ಇದು ಸ್ವಯಂಕೃತ ಅಪರಾಧ ಅವ್ರು ಮಾಡ್ತಾ ಇರುವಂಥದ್ದು. ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ತಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ರಿಸಲ್ಟ್ ಬರಬೇಕು ಅನ್ನುವಂಥದ್ರ ಬಗ್ಗೆ, ಚೆನ್ನಾಗಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಪೇಪರ್ ಲೀಕ್ ಅಂತೆ. ಕೆಲವು ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿದೆ. ಸೈಬರ್ ಕ್ರೈಮ್ ಪೊಲೀಸರಿಂದ ಶಿಕ್ಷಕರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥ ಸಬೂಬು, ಬೇರೆ ಜಿಲ್ಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈವರೆಗೂ 16 ಜನರನ್ನ ವಿಚಾರಣೆಗೆ ಮಾಡಿರುವಂಥದ್ದು ಕಾಕಿ ಅಂದರೆ ಪೊಲೀಸರು 16 ಜನರನ್ನು ವಿಚಾರಣೆ ಮಾಡಿದ್ದಾರೆ. 6 ಜನ ಶಿಕ್ಷಕರಿದ್ದಾರೆ, 10 ಜನ ವಿದ್ಯಾರ್ಥಿಗಳನ್ನ ಕೂಡ ವಿಚಾರಣೆ ಮಾಡಲಾಗಿದೆ. ಬೆಂಗಳೂರು, ಮೈಸೂರು, ಉಡುಪಿ ಭಾಗದ ವಿದ್ಯಾರ್ಥಿಗಳನ್ನ ವಿಚಾರಣೆ ಮಾಡಲಾಗಿದೆ. ಅನುದಾನಿತ ಶಾಲಾ ಶಿಕ್ಷಕರಿಂದ ಪೇಪರ್ ಲೀಕ್ ಮಾಡಲಾಗಿದೆ. ಸ್ಟೂಡೆಂಟ್ಸ್ಗಳಿಂದ ಶೇರ್ ಮಾಡಲಾಗ್ತಾ ಇದೆ. ಫಸ್ಟು ಶಿಕ್ಷಕರು ಆ ಪೇಪರ್ ಲೀಕ್ ಮಾಡಿದ್ರು. ಅದಾದ್ಮೇಲೆ ಒಬ್ಬ ಸ್ಟೂಡೆಂಟಿಗೆ ಕೊಟ್ಟರೆ ಆತನಿಗೆ ಗೊತ್ತಲ್ಲ ಹೆಂಗೆ ಹಂಚಬೇಕು ಅಂತ, ದುಡ್ಡಿಗೆಲ್ಲ ಮಾರ್ಕೊಂಡಿದ್ದಾರೆ. ತನ್ನ ನೆಚ್ಚಿನ ವಿದ್ಯಾರ್ಥಿಗಳು ಚೆನ್ನಾಗಿ ಬರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾರ್ಥ ಪ್ಲಸ್ ಅಪರಾಧ, ಅದರ ಜೊತೆಗೆ ಆ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇರುವಂಥದ್ದು. ಶಿಕ್ಷಕರು ಉದ್ಧಾರ ಮಾಡಬೇಕು, ತಪ್ಪು ಮಾಡ್ತಾ ಇದ್ರೆ ಸರಿ ಮಾಡಪ್ಪ ಅಂತ ಹೇಳ್ಕೊಡ್ಬೇಕು. ಅವನು ಯಾವ್ದ್ರಲ್ಲಿ ವೀಕ್ ಇದ್ದಾನೆ ಅದ್ರಲ್ಲಿ ಸ್ಟ್ರಾಂಗ್ ಮಾಡಬೇಕು. ಇದ್ರಲ್ಲಿ ತಪ್ಪು ಮಾಡ್ತಿದ್ಯಾ, ಇದ್ರಲ್ಲಿ ವೀಕ್ ಇದೆಯಾ ಅನ್ನುವಂಥದ್ದನ್ನ ಹೇಳ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ, ಅಡ್ಡದಾರಿ ಇಡಿಸ್ತಾ ಇದ್ದಾರೆ ಶಿಕ್ಷಕರು. ಇಲ್ಲಿ ಈ ಪೇಪರ್ ಲೀಕ್ ಹಿಂದೆ ಇರುವಂಥದ್ದೇ ದೊಡ್ಡ ಅಪರಾಧ, ಶಿಕ್ಷಕರು ಭಾಗಿಯಾಗಿರುವಂಥದ್ದು. ಇದು ಡೇಂಜರಸ್ ಆಕ್ಚುಲಿ. ಬೇರೆ ಯಾರೋ ಲೀಕ್ ಮಾಡಿದ್ರೆ ಒಂಥರ, ಶಿಕ್ಷಕರೇ ಲೀಕ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳನ್ನ ಯಾವ ರೀತಿಯಾಗಿ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಶಿಕ್ಷಕರು ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಇದು. ಇದುವರೆಗೂ 16 ಜನರನ್ನ ವಿಚಾರಣೆ ಮಾಡಲಾಗಿದೆ. ಅದರಲ್ಲಿ 6 ಜನ ಶಿಕ್ಷಕರಿದ್ದಾರೆ, ಇನ್ನು 10 ಜನ ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಜಿಲ್ಲೆಯಲ್ಲ, ಸಾಕಷ್ಟು ಜಿಲ್ಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ದಾರೆ. ಸ್ಪೆಷಲಿ ಈ ಒಂದು ಪೇಪರ್ ಲೀಕ್ನಲ್ಲಿ ಅನುದಾನಿತ ಶಾಲಾ ಶಿಕ್ಷಕರಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಮತ್ತು ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ಮಂಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, 16 ಜನರನ್ನ ವಿಚಾರಣೆ ಮಾಡಲಾಗಿದೆ. 16 ಜನರನ್ನ ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರು ಸಾಕಷ್ಟು ಸಬೂಬುಗಳನ್ನ ಕೊಡ್ತಾ ಇದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷಕರೇ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇದ್ದಾರೆ, ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾನೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ವಿ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಂಜು. ಎಸ್, ನನ್ನ ಪ್ರಶ್ನೆ ಅರ್ಥ ಆಗಿದ್ರೆ ಶಿಕ್ಷಕರೇ ದೊಡ್ಡ ಅಪರಾಧದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರ ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಏನೇನೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅಷ್ಟು ಒಂದು ಆಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಅನ್ನುವಂಥವ್ರು ತುಂಬ ಚೆನ್ನಾಗಿ ಓದಬೇಕು, ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಈ ಶಿಕ್ಷಕರು ಒಂದು ರೀತಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ವಶನ್ ಪೇಪರನ್ನು ಲೀಕ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ಕೊಟ್ಟು ಒಳ್ಳೆ ಮಾರ್ಕ್ಸನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಕೊಡ್ತಿರುವಂಥದ್ದು. ಇವರು ಈಗಾಗಲೇ 6 ಜನ ಶಿಕ್ಷಕರು ಕೂಡ ಅಷ್ಟೇ ತಮಗೆ ಕೊಟ್ಟಿರುವಂಥ ಐಡಿಯಾ ಮುಖಾಂತರ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊತಾರೆ. ಡೌನ್ಲೋಡ್ ಮಾಡ್ಕೊಂಡಿದ್ದಾದಂಥ ಬಳಿಕ ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಆ ಒಂದು ಕ್ವಶನ್ ಪೇಪರನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸೈಬರ್ ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿದೆ
ಬಯಲಾಗಿರುವಂಥದ್ದು. ಇಲ್ಲಿವರೆಗೂ ಕೂಡ 6 ಜನ ಶಿಕ್ಷಕರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ 10 ಜನ ಸ್ಟೂಡೆಂಟ್ಸ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು, ಉಡುಪಿ, ಮಂಗಳೂರು ಮತ್ತು ಮೈಸೂರು ಭಾಗದಲ್ಲಿರುವಂಥ ಒಂದಷ್ಟು ಸ್ಟೂಡೆಂಟ್ಸ್ಗಳನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗೆ ತನ್ನ ಶಿಕ್ಷಕರು ಈ ಒಂದು ಕ್ವಶನ್ ಪೇಪರನ್ನು ಕೊಟ್ಟಿದ್ರು ಅಂತ ಅವರು ಕೂಡ ಸ್ಟೇಟ್ಮೆಂಟ್ನ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಕ್ವಶನ್ ಪೇಪರನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೇರೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಪಾಸ್ ಆಗಲಿ, ಒಳ್ಳೆ ಮಾರ್ಕ್ಸ್ ತಗಿಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾವು ವೈರಲ್ ಮಾಡೋದಕ್ಕೆ ಮುಂದಾದ್ವಿ. ಜೊತೆಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಹೇಗೆ ಮಾಡಿದ್ದಾರೆ ಅಂತಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು. ಅದನ್ನು ನೋಡ್ಕೊಂಡಂಥ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಇವರನ್ನು ಕಾಂಟ್ಯಾಕ್ಟ್ ಮಾಡಿದಂಥ ವೇಳೆಯಲ್ಲಿ ಒಂದೊಂದು ಕ್ವಶನ್ ಪೇಪರ್ನ ಇವರು 200 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಅಷ್ಟೇ ಮಾರಾಟ ಮಾಡಿರುವಂಥದ್ದು ಕೂಡ ಈಗಾಗಲೇ ಪತ್ತೆಯಾಗಿದೆ. ಯಾಕಂದರೆ ಪೊಲೀಸರು ಅವರ ಅಕೌಂಟ್ ಡೀಟೇಲ್ಸನ್ನು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ ಅಕೌಂಟ್ನಾಗೆ ಸುಮಾರು 2,000, 3,000, 5,000 ರೂಪಾಯಿ ಕೂಡ ಅಷ್ಟೇ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿರುವಂಥದ್ರಲ್ಲಿ ಬಂದಿರುವಂಥ ಹಣ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆ ಒಂದು ಹಣವನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶಿಕ್ಷಕರೇನಿದ್ರು ಇವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವಳೇ ಇರುವಂಥದ್ದು ಒಂದು ಮಾತೇನಂತಂದರೆ ತನ್ನ ನೆಚ್ಚಿನ ಸ್ಟೂಡೆಂಟ್ಸ್ ಅವರು ಒಳ್ಳೆಯ ಮಾರ್ಕ್ಸ್ ತಗಿಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ವಿ. ಆದರೆ ಆ ಸ್ಟೂಡೆಂಟ್ಸ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ವೈರಲ್ ಮಾಡಿದರೆ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅಂತ ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಾವೆಲ್ಲರಿಗೂ ಕೂಡ ಅಷ್ಟೇ ಒಂದು ಕ್ವಶನ್ ಪೇಪರನ್ನು ಕೊಟ್ಟಿಲ್ವಾ, ಯಾರೆಲ್ಲ ತಮಗೆ ಫೇವ್ರೇಟ್ ಅನಿಸ್ತಿದ್ರು ಆ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ನಾವು ಕೊಟ್ಟಿದ್ವಿ ಅಂತ ಹೇಳ್ತಿದ್ರೆ. ಇನ್ನೊಂದೇನು ಅಂತಂದರೆ ಪೋಲೀಸರಿಗೆ ಒಂದು ಅನುಮಾನ ಇದ್ದಿದ್ದೇನು ಅಂತಂದರೆ 6 ಜನ ಶಿಕ್ಷಕರ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡೋಕ್ಕೆ ಮುಂದಾದರೆ. ಯಾಕಂದರೆ ಇವ್ರು ಏನಾದರೂ ಒಬ್ರಿಗೊಬ್ರು ಇಂಟರ್ಲಿಂಕ್ ಇದ್ದಾರಾ ಅಥವಾ ಯಾವುದಾದ್ರೂ ಒಂದು ಬೋರ್ಡ್ನಲ್ಲಿರುವಂಥವ್ರು ಅಧಿಕಾರಿಗಳು ಇವ್ರ ಜೊತೆ ಇನ್ವಾಲ್ವ್ಮೆಂಟ್ ಇದ್ದಾರಾ, ಕೇವಲ ಈ ಒಂದು ಪ್ರಶ್ನೆ ಪತ್ರಿಕೆನ ಅಥವಾ ಬೇರೆ ಬೇರೆ ರೀತಿಯಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಷ್ಟು ಸೋರಿಕೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ರ ಅಂತ ಒಂದು ಅನುಮಾನ ಇತ್ತು. ಆ ನಿಟ್ಟಿನಲ್ಲಿ ಎನ್ಕ್ವೈರಿ ಮಾಡಿದ್ರು. ಒಬ್ಬೊಬ್ಬರನ್ನಾಗಿ ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಮಾಡಿದಂಥ ವೇಳೆಯಲ್ಲಿ ಒಬ್ರಿಗೊಬ್ರು ಯಾರೂ ಕೂಡ ಲಿಂಕ್ ಇಲ್ಲ ಅನ್ನುವಂಥದ್ದು ಈಗಾಗಲೇ ಬಯಲಾಗಿರುವಂಥದ್ದು. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ಟೂಡೆಂಟ್ಸ್ಗೋಸ್ಕರ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರುವಂಥದ್ದು ಗೊತ್ತಾಗಿದೆ. ಆದರೂ ಕೂಡ ಅಷ್ಟೇ ಪೊಲೀಸರು ಕಾನೂನಾತ್ಮಕವಾಗಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದಲ್ಲಿ 6 ಜನ ಶಿಕ್ಷಕರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಕೇವಲ ಇವರು ಹಣಕ್ಕೋಸ್ಕರನೇ ಈ ರೀತಿ ವೈರಲನ್ನು ಮಾಡಿದ್ರೆ ಅಥವಾ ಬೇರೆ ಯಾರಾದರೂ ಇಂಟೆನ್ಷನಲ್ಲಿ ಇವ್ರನ್ನ ವೈರಲ್ ಮಾಡುವಂಥ ರೀತಿಯಲ್ಲಾಗಿರ್ಬೋದು ಅಥವಾ ಇದನ್ನು ಮಾರಾಟ ಮಾಡಿ ಅಂತ ಏನಾದರೂ ಹೇಳಿದ್ರೆ ಅನ್ನೋಂಥದ್ರ ಬಗ್ಗೆ ವಿಚಾರಣೆಯನ್ನು ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಕಂಟಿನ್ಯೂ ಮಾಡಿರುವಂತಹದ್ದು. ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.